ಒಂದು ಕ್ಷೇತ್ರದಲ್ಲಿ ಬಂದಂಥ ಸಂದರ್ಭದಲ್ಲಿ ಯಾವ ಯಾವ ಒಂದು ಉನ್ನತೀಕರಣಕ್ಕೆ ಸಾಕ್ಷಿ ಆಗ್ತೀವಿ? ಸರ್, ಈಗ ನೀವು ಹೇಳಿದ್ದು ನಿಜ ಇದೆ. ಈಗೇನಂತಂದರೆ ಈಗ ಆಲ್ಮೋಸ್ಟ್ ಜನ ಏನು ಪದವಿಗಳು ಮುಗಿಸಿ ಕೆಲಸ ಸಿಗ್ತಿಲ್ಲ ಅಂತೇಳಿ. ಈ ಒಂದು ನಿಟ್ಟಿನಲ್ಲಿ ನಾನು ಈಗಾಗಲೇ ಕೋಲಾರದಲ್ಲಿ ನಾವು ಏನೊಂದು KVC ನಮ್ಮದೊಂದು ಶ್ರೀ ಮಂಜುನಾಥೇಶ್ವರ ಗ್ರಾಮೀಣಾಭಿವೃದ್ಧಿ ವಿದ್ಯುತ್ ಸಂಸ್ಥೆ ಅಂತ ಒಂದು NGO ಇದೆ. ಆ NGOದ ಮುಖಾಂತರ ಪ್ಲಸ್ ಅದ್ರ ಜೊತೆಗೆ ನಾವು KVC ಖಾದಿ ವಿಲೇಜ್ ಇಂಡಸ್ಟ್ರಿಯಲ್ ಕಮಿಷನ್ನ ಸಹಯೋಗದೊಂದಿಗೆ ನಾವೇನು ಮಾಡ್ತಿದ್ದೀವಿ, ಒಂದು PM EGP ಸ್ಕೀಮ್ಸಲ್ಲಿ ಲೋನ್ಸ್ ಅಂತ ಕೊಡಿಸೋದು. ₹1 ನಾವೇನು ಲಂಚ ತೊಗೊಂಡಿರ ಮತ್ತು ಯಾವುದೋ ಒಂದು ಕಮಿಷನ್ ತೊಗೊಳ್ದಿರ. ಅದರ ಜೊತೆಗೆ ನಾವು ಅವ್ರಿಗೆ ಉಚಿತವಾಗಿ ಅಗರಬತ್ತಿ ತಯಾರಿಕೆ ಮಾಡ್ತಕ್ಕಂಥದ್ದು, ಕುಂಬಗಾರಿಕೆ ಮಾಡ್ತಕ್ಕಂಥದ್ದು, ಅಡಿಕೆ ತಟ್ಟೆ ಮಾಡ್ತಕ್ಕಂಥದ್ದು, ಟೈಲರಿಂಗ್, ಈ ಥರ ನಾವೇನು ಮಾಡ್ತೀವಿ ಸ್ವಸಹಾಯಕ ಸಂಘಗಳನ್ನು ಮಾಡಿ ಅವ್ರಿಗೆ ಅಲ್ಲಲ್ಲಿ ಗ್ರೂಪ್ಗಳಲ್ಲಿ, ಬರೀ ನನ್ನೊಂದು ಕ್ಷೇತ್ರ ಅಲ್ಲ, ನನ್ನೊಂದು ಕ್ಷೇತ್ರ ಅಂದರೆ ಸ್ವಯಂ ಉದ್ಯೋಗ ಪರಿಕಲ್ಪನೆ ಮಾಡ್ತಾ ಇದ್ದೀನಿ. ಆ ಜೊತೆಗೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಫ್ರೀ ಮಿಷನ್ಸು ಕೊಟ್ಟಿದ್ದೀವಿ ಭಾಳಷ್ಟು ಜನಕ್ಕೆ. ಆಮೇಲೆ ನಮ್ಮದೇ ಆದಂಥ ಒಂದು ಕ್ಲಸ್ಟರ್ ಅಂತಿದೆ, ಕಲ್ಲಂಡೂರು ಪಾಟ್ರಿ ಕ್ಲಸ್ಟರ್ ಅಂತ, ಅದರಲ್ಲೂ ಸಹ ಒಂದು 307 ಜನಕ್ಕೆ ಒಂದು ಉದ್ಯೋಗವನ್ನು ಕಲ್ಪಿಸುವಂಥ ಕೆಲಸಗಳು ಮಾಡಿದ್ದೀವಿ. ಅಲ್ಲೊಂದು ಬ್ರಾಂಚ್ಗಳೆಲ್ಲ ಮಾಡಿ ಅಲ್ಲಿ ಕೆಲಸನೂ ಕೊಟ್ಟಿದ್ದೀವಿ. ಇದ್ರ ಜೊತೆಗೆ ಇನ್ನೂ ಏನಪ್ಪ ಅಂದರೆ, ನನ್ನ ಸ್ವದೇಶಿ ಜಾಗರಣ ಮಂಚನ ಒಬ್ಬ ಸದಸ್ಯನಾಗಿದ್ದು, ಆ ಜೊತೆಗೆ ಸ್ವಾವಲಂಬಿ ಭಾರತ ಅಭಿಯಾನದ ಕೋಲಾರದ ಪ್ರಮುಖನಾಗಿದ್ದು, ನಾವು ಸಹ ಪ್ರತಿ ಕಾಲೇಜಿಗೂ ಹೋಗಿ ಸರ್ಕಾರದಲ್ಲಿ ಯಾವ ಥರ ಕೆಲಸಗಳು ಅಂದರೆ ಯಾವ ಥರ ಅಪ್ಲಿಕೇಶನ್ ಆಗಬೇಕು ಮತ್ತು ಯಾವ ಥರ ಲೋನ್ ಪಡಿಬೇಕು, ತಾವು ಹೇಗೆ ಸ್ವಯಂ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಂಡು ಒಂದಷ್ಟಕ್ಕೆ ಜಾಬನ್ನು ಕೊಡ್ಬೋದು ಅಂತ ಒಂದು ಆಲ್ರೆಡಿ ನಾವು ಜಗದೀಶ್ ಜಿ ಅವರ ಒಂದು ನೇತೃತ್ವದಲ್ಲಿ ನಾನೇನು ಮಾಡಿದ್ದೀನಿ, ಒಂದು ಟೀಮ್ಗಳನ್ನು ಮಾಡಿಕೊಂಡು ನಾವೇನು ಒಂದು ತಂಡವನ್ನು ಮಾಡಿಕೊಂಡು ನಾವು ಈಗಾಗಲೇ ವರ್ಕ್ ಮಾಡ್ತಾಯಿದ್ದೀವಿ ಸರ್. ಈಗಾಗಲೇ ಮಾಡಿದ್ದೀನಿ, ಮಾಡ್ತಾಯಿದ್ದೀನಿ, ಮುಂದೆನೂ ಮಾಡ್ತೀನಿ. ಇದ್ರ ಜೊತೆಗೆ ಮುಂದಿನ ನನ್ನ ಕೈಲಾದಂಥ ಈ KS ಮತ್ತು IAS ಕೋಚಿಂಗ್ ಸೆಂಟ್ರಲ್ಲಿ ಒಂದಷ್ಟು ಜನ ಬಡ ಏನು ಪದವೀಧರು ಯಾರಿರ್ತಾರೆ ಅವ್ರಿಗೆಲ್ಲ ನನ್ನ ಸ್ವಂತ ದುಡ್ಡಲ್ಲಿ ಕೊಟ್ಟು ಅವ್ರಿಗೆ ಒಂದು IAS ಮತ್ತು KS ಕೋಚಿಂಗ್ಗಳನ್ನು ಮಾಡ್ತಾಯಿದ್ವಿ. ಮುಂದಿನ ದೇವರೇನ ನನ್ನ ಗೆಲ್ಲಿಸಿ ತಾವೆಲ್ಲ ಗೆಲ್ಲಿಸಿ ಕೊಟ್ಟರೆ ಇದ್ದಾದರೆ ನಾನು ಪ್ರತಿ ಒಂದು ಜಿಲ್ಲೆಗೆ ಒಂದು ಬೃಹತ್ತು ಪ್ರತಿಯೊಬ್ಬರಿಗೂ ಒಂದು ಫ್ರೀ ಮತ್ತು ಅಲ್ಲೇ ವಸತಿ ಮತ್ತು ಕೋಚಿಂಗ್ ಎಲ್ಲ ಸೇರ್ತಕ್ಕಂಥದ್ದು ಒಂದು ಫ್ರೀ IAS ಮತ್ತು KS ಕೋಚಿಂಗ್ ಸೆಂಟರ್ನ ಮಾಡ್ತೀನಿ. ಮತ್ತು ಒಂದು ತರಬೇತಿ ಕೇಂದ್ರಗಳು ಅಂದರೆ ಏನು ಸ್ಕಿಲ್ ಡೆವಲಪ್ಡ್ ಕೇಂದ್ರಗಳನ್ನು ದೊಡ್ಡದಾಗಿ ಮಾಡಿ ಅದರಲ್ಲೆಲ್ಲ ಒಂದು ಸ್ವಲ್ಪ ತರಬೇತಿಗಳನ್ನು ಕೊಟ್ಟು ಒಂದು ಈ ನಿರುದ್ಯೋಗ ಸಮಸ್ಯೆಗೆ ಒಂದು ನಾಂದಿ ನಾಡೋಕ್ಕೆ ನಾನೊಂದು ಇಚ್ಛೆ ಪಡ್ತೀನಿ ಸರ್. ಈಗಾಗಲೇ ಮೇಕ್ ಇನ್ ಇಂಡಿಯಾ ಈಗ ಅನಾಲಿಸಿಸ್ ಏನಕ್ಕೆ ನಾನು ಈಗ ನಾವೇನಂತಂದರೆ ಸ್ಟ್ಯಾಟಿಸ್ಟಿಕಲಿ ಸಿಕ್ಕಿಲ್ಲ ಅನ್ನೋದಕ್ಕೆ ನಾನು ಅವೇರ್ನೆಸ್ಸಿನ ಭಾಳಷ್ಟು ಕಡಿಮೆ ಇದೆ ಸರ್. ಜನಗಳಿಗೆ ಈ ಮಾಹಿತಿ ಪ್ಲಸ್ ಅದ್ರ ಜೊತೆಗೆ ಆ ತಂತ್ರಜ್ಞಾನ ಇದು ಭಾಳ ಕಡಿಮೆ ಇದೆ ಸರ್, ಏನು ಕೊರತೆ ಇದೆ. ಅದನ್ನೆಲ್ಲನೂ ಈಗ ನಾವು ಬಳಸ್ಕೋಬೇಕಿದ್ದು. ಈಗ ಅದಕ್ಕೆ ನಾವು ಬರೀ ಈಗ ಚುನಾವಣೆಗೋಸ್ಕರ ನಾವು ಬಂದಿಲ್ಲ. ಚುನಾವಣೆಗೋಸ್ಕರ ಬರಬೇಕಾದಾಗ 2-3 ತಿಂಗಳು ಬರ್ತೀವಿ, ಒಂದಷ್ಟು ದುಡ್ಡು ಕೊಟ್ಟು ಓಟ್ ಹಾಕ್ಸಿ ಗೆಲ್ಲಬೋದಾಗಿತ್ತು. ಆದರೆ ನಾವು ಇದು ಈ ಥರ ಮಾಡಬಾರ್ದು, ಇದು ತಪ್ಪು ಅಂಥೇಳಿ ಇನ್ನೂ 1.5 ವರ್ಷ ಮುಂಚೆನೇ ನಾವು ಬಂದು ನಾವು ಈ ಫೀಲ್ಡಲ್ಲಿ ಇಳಿದು ಈ ಏನು ನಮ್ಮ ಪದವೀಧರ ಸಮಸ್ಯೆಗಳೇನಿದೆ ಅವ್ರು ಯಾವ ರೀತಿ ಎನ್ರೋಲ್ಮೆಂಟ್ ಮಾಡಿಸ್ಕೋಬೇಕು, ಅವ್ರಿಗೆ ಅಕಸ್ಮಾತ್ ಉದ್ಯೋಗ ಮಾಡಿದ್ರೆ ಯಾವ ರೀತಿ ಇದು ಮಾಡಿದರೆ ಉದ್ಯೋಗ ನಾವು ಕಲಿಸ್ಬೋದು, ಅಂದರೆ ಉದ್ಯೋಗಗಳನ್ನು ಯಾವ ರೀತಿ ಕಲಿಸ್ಬೋದಂತ. ಈಗ ಕೆಲವೊಂದು ಕಡೆಯಲ್ಲಿ ಈಗೆಲ್ಲ ನಾವು ಜಾಬ್ ಮೇಳ ಅಂತ ಮಾಡ್ತಾಯಿದ್ವಿ. ಆ ಜಾಬ್ ಮೇಳಗಳನ್ನು ಮಾಡೋದ್ರ ಮುಖಾಂತರ ಸಹ ಬರೀ ಜಾಬ್ ಅಂದರೆ ಬರೀ ಗೌರ್ಮೆಂಟಿದು ಒಂದೇ ಇರೋದಿಲ್ಲ, ಪ್ರೈವೇಟ್ ಸೆಕ್ಟರಲ್ಲಿ ಕೂಡ ನಾವು ಕೆಲಸಗಳನ್ನು ಕೊಡಿಸ್ಬೋದು. ಆ ಒಂದು ನಿಟ್ಟಲ್ಲಿ ನಾವು ಆಗಲೇ ಕೋಲಾರದಲ್ಲಿ ಕೆಲವೊಂದು ಮಾದೂರಲ್ಲಿ ನಾವೆಲ್ಲ ಜಾಬ್ ಮೇಳಗಳು ಮಾಡಿದ್ವಿ. ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಸೇರಿಕೊಂಡು ಒಂದೊಂದು ಡಾಕ್ಟರ್ ನಾಗರಾಜ್ ಗೆಳೆಯರ ಬಳಗ ಅಂತಿದೆ. ಆ ಗೆಳೆಯದ ಮುಖಾಂತರ ಈಗಾಗಲೇ ಒಂದಷ್ಟು ಜಾಬ್ ಮೇಳಗಳನ್ನು ಮಾಡ್ತಿದ್ವಿ, ಮುಂದೆ ಮಾಡ್ತೀವಿ. ಸರ್ಕಾರ ಅದು ಕೆಟ್ಟದಂದರೆ ಆ್ಯಕ್ಚುಲಿ ಅವ್ರಿಗೆ ನಾನು ಈ ಹೋರಾಟ ಈಗಿಂದಲ್ಲ ಸರ್, ನಾನು 2015ರಿಂದ ನಾನು ಹೋರಾಟ ಮಾಡ್ತಾ ಇರೋದು. ಇದು ಅವ್ರಿಗೆ 12,000 ಕೊಡ್ತಾಯಿತ್ತು. ಅವಾಗೇ ನಾವು ಹೋರಾಟ ಮಾಡಿ ಅದನ್ನು ಸ್ವಲ್ಪ ಅವಾಗೇ ರೈಸ್ ಮಾಡಿಸಿದ್ವಿ. TB ಜಯಚಂದ್ರ ಅವರು ಇದಾಗಿದ್ದಾಗ, ಮಂತ್ರಿಗಳಾಗಿದ್ದಾಗ, ಕಾನೂನು ಮಂತ್ರಿಗಳು ಮತ್ತು ನಮ್ಮದು ಇದಿದ್ದಾಗ ಅವಾಗೇ ನಾವು ಸ್ಟ್ರೈಕ್ ಮಾಡಿದ್ವಿ. ಏನು ನಮ್ಮ ಅವಾಗ ಒಂದು ಅತಿಥಿ ಉಪನ್ಯಾಸಕರು ಒಂದು ತಿಂಗಳ ಏನು DC ಆಫೀಸ್ಗಳ ಮುಂದ್ಗಡೆ ಪೆಂಡಲನ್ನು ಹಾಕಿ ಇದು ಮಾಡಿದಾಗ ಅವಾಗೇ ನಾವು ಇದು ಮಾಡಿ ಮತ್ತು ಸ್ಟ್ರೈಕಿಗೆ ನಾವೆಲ್ಲ ಬೆಂಬಲ ಕೊಟ್ಟು ನಾನು ಆ ಸ್ಟ್ರೈಕಲ್ಲೂ ಸಹ ಇದ್ದು ತಮಟೆ ಚಳವಳಿಯೆಲ್ಲ ಮಾಡಿದ್ವಿ. ಒಂದು ರೀತಿ ಕಾನೂನು ಜೀತಗಾರರು ಅಂತ ಕರಿಬೋದು ಅವ್ರನ್ನ. ಪಾಪ ಕಾನೂನು ಹಂಗೆ ಕರೀಗಿಲ್ಲ ಸರ್. ನಾನು ಯಾವತ್ತವ್ರನ್ನ ನಾನು ಯಾವುದೇ ಅವ್ರ ಮೀಟಿಂಗಲ್ಲಿ ಹೋದಾಗ ನಾನು ಯಾವತ್ತವ್ರನ್ನ ಅತಿಥಿ ಅಂತ ಉಪನ್ಯಾಸಕರು ಅಂತ ನಾನು ಅತಿಥಿ ಭಾಳ ಬಳಸಿಲ್ಲ ಸರ್. ನಾನು ಯಾವತ್ತೂ ನನ್ನ ಪ್ರೀತಿಯ ಉಪನ್ಯಾಸಕರೇ ಅಂತ ಹೇಳ್ತೀನಿ ಸರ್. ಯಾಕಂದರೆ ಅವರು ನೆಟ್ಟು ಸ್ಲೆಟ್ಟು ಮತ್ತು PhD ಎಲ್ಲ ಮಾಡ್ಕೊಂಡು ಬಂದು ಇವತ್ತು ಅವ್ರನ್ನ ಅತಿಥಿ ಉಪನ್ಯಾಸಕರಂತ ನಾವು ಬರೀ ಇದಕ್ಕೆ ಬಳಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಅದು ತಪ್ಪು ಸರ್. ಮುಂದಿನ ಗೆಸ್ಟ್ ಫ್ಯಾಕಲ್ಟಿ ಅಂತಂದಾಗ ಶಿಕ್ಷಕರಿಂದ ಹಿಡಿದು ಹೌದು ಎಲ್ಲ ರಂಗಗಳಲ್ಲೂ ಈ ಗೆಸ್ಟ್ ಬೇಸಿಕ್ ಅಂತ ಬರ್ತಾ ಇದೆ. ಇದನ್ನ ಎಲ್ಲವನ್ನು ಒಟ್ಟಾರೆಯಾಗಿ ಕಾನೂನು ಜೀತಗಾರರು ಅಂತ ಕರಿಬೋದಾ ಅಂತ ನಾನು ಹೇಳ್ತೀನಿ. ಯಾಕೆ ಅಂದರೆ ಇದನ್ನು ಸರ್ಕಾರಗಳೆಲ್ಲ ಪರಿಗಣಿಸಬೇಕು, ಅವರಿಗೆ ಸೇವೆ ಬದ್ಧತೆ ಕಲಿಸ್ಬೇಕು ಸರ್ ಫಸ್ಟು. ಆ ನಿಟ್ಟಿನಲ್ಲಿ ಈಗ ನಮ್ಮ ಮಹಿಮಾ ಪಟೇಲ್ ಸರ್ ಅವರು ಒಂದು ದೊಡ್ಡ ನಿರ್ಧಾರ ತೊಗೊಂಡಿದ್ದಾರೆ. ಈಗಾಗಲೇ ಕಾಲ್ ತೊಗೊಂಡಿದ್ದಾರೆ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಅವರು ಇದರಲ್ಲಿದ್ದಾರೆ. ಡಾಕ್ಟರ್ ಎಂ ಸಿ ಸುಧಾಕರ್ ಸರ್ ಸೆಷನ್ಸ್ ಎಲ್ಲ ಇದರಿಂದ ಅವ್ರ ಆಮೇಲೆ ಅವ್ರ PM ಮಾತಾಡಿದ್ದಾರೆ. ಮೋಸ್ಟ್ಲಿ ಅದು ಇದ್ದಿದ್ಮೇಲೆ ಮಾತಾಡ್ತಾರೆ. ಮೊನ್ನೆ
ಅಂದರೆ 19ನೇ ತಾರೀಕು ಮಧು ಬಂಗಾರಪ್ಪನವರು ವಿಧಾನಸೌಧದಲ್ಲಿ ನಮ್ಮ ಮಹಿಮ್ ಪಟೇಲ್ ಸರ್ ಅವ್ರನ್ನ ಕರೆದು ಮಾರ್ಗದರ್ಶನ ಕೇಳಿದ್ದಾರೆ. ಯಾವ ರೀತಿ ಸರ್ ನಮಗೊಂದು ಮಾರ್ಗದರ್ಶನ ಮತ್ತು ಸಲಹೆ ಕೊಡಿ ಸರ್, ಏನನ್ನ ಸುಧಾರಣೆ ತರ್ಬೋದಾ ಶಿಕ್ಷಣ ಇಲಾಖೆಯಲ್ಲಿ ಅಂತ ಹೇಳಿದ್ದಾರೆ. ಭಾಳಷ್ಟು ಒಳ್ಳೆ ಮಹತ್ತರವಾದಂಥ ಇದು ಕೊಟ್ಟು ಬಂದಿದ್ದಾರೆ, ಸಲಹೆ ಕೊಟ್ಟು ಬಂದಿದ್ದಾರೆ. ಅದೇ ರೀತಿ ಎಂ ಸಿ ಸುಧಾಕರ್ ಸರ್ನ ತಾವೆಲ್ಲ ಏನು ಅತಿಥಿ ಉಪನ್ಯಾಸಕರೆಲ್ಲ ಯಾರ್ಯಾರು ಇದ್ದೀರಿ ತಾವೆಲ್ಲ ದಯವಿಟ್ಟು ಒಂದು ಸರಿ ಸೇರಿಸಿ ದಯವಿಟ್ಟು ಬನ್ನಿ, ನಾವೇ ಮಹಿಮ್ ಪಟೇಲ್ ಸರ್ನ ಕರ್ಕೊಂಡೋಗಿ ನಮ್ಮ ಮಿನಿಸ್ಟರ್ ಹತ್ರ ಕೂತು ಎಷ್ಟಾಗುತ್ತೋ ಅಷ್ಟು ಪೂರ್ತಿ ನಾಳಿನ ಎಲ್ಲ ನಿಮ್ಮ ಎಲ್ಲ ಸಮಸ್ಯೆಗಳಲ್ಲಿದ್ದರೆ ಕೂಡ ಅಟ್ಲೀಸ್ಟ್ ಪ್ರಾಮಾಣಿಕವಾಗಿ ಏನು ಬಗೆಯಿರ್ತಾವೋ, ಅಂದರೆ ಒಂದು ಕಾನೂನಾತ್ಮಕವಾಗಿ ಏನು ಬಗೆಯಿರ್ತಾವೋ ಅವನಂತೂ ಈಸಿಯಾಗಿ ಯಾವುದೇ ಒಂದು ಅಪೇಕ್ಷೆ ಇಲ್ದಿರೋಣ ನಾವು ಬಗೆಹರಿಸ್ಕೊಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು.